ಬಂದದ ಅದ್ರ ಬಗ್ಗೆ ನಮ್ದು ಯಾವ ಥರದ ಅಭ್ಯಂತರ ಇಲ್ಲ. ಯಾಕಂದರೆ ಜನ ಇಲ್ಲಿ ಸುಖವಾಗಿ ಇರೋದಲ್ಲ ಅಂದಾಗ ಈ ವಿರಣ ಮಾಡಿ ನಮಗೆ ಲಾಭ. ನಮ್ಮ ಊರು ಮಂದಿಗೆ ನಾವೆಲ್ಲ ಸಾಯ್ಲಿಕ್ಕೆ ಇದ್ದೀವಿ, ನಾವೆಲ್ಲ ವಯಸ್ಸಾಗ್ಯದ ನಮ್ಮದು. ಮುಂದೆ ಬರೋಂಥ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಕತ್ತೀರಿ ನೀವು? ಇನ್ನೂ ಒಂದು ಈಗೇನದ ನಿಮ್ಗೆ ಯುರೇನ್ ನಡೆಸೋದೇ ಅದ ಅಂತ ನಾವಿಲ್ಲಿ ಚಾಯ್ಸ್ ಮಾಡ್ತಾ ಇದ್ದೀವಿ. ಆ ಜಾಗದಲ್ಲಿ ನಮ್ಮ ಊರೆಲ್ಲ ಕಂಪ್ಲೀಟ್ ಶಿಫ್ಟ್ ಮಾಡಿ ಆಮೇಲೆ ನಮ್ಮ ಭೂಮಿಗೆ ಒಳ್ಳೆ ರೇಟ್ ಕೊಡ್ರಿ. ಅದಕ್ಕೆ ನಾವು ಒಪ್ಪಿಗಿದ್ದೀವಿ, ನಂಬೇದು ಅಭ್ಯಂತರ ಇಲ್ಲ. ನಾವು ಸರ್ಕಾರದ ಯಾವುದಾದ್ರು ಸ್ಕೀಮ್ ಅನ್ನೋದು ಬಂದ್ ಮಾಡೋ ಉದ್ದೇಶ ನಮ್ದಿಲ್ಲ. ಆದ್ರೆ ನಾವು ಯಾವ ಥರ ಬದುಕಬೇಕು, ಒಳ್ಳೆ ನೀರು ನೀವು ಕೊಡ್ತಾ ಇದ್ದೀರಿ. ಅದು ಇಲ್ಲಿ ಕ್ಲೈಮೇಟ್ ಸರಿ ಇಲ್ಲದ ನಾವು ಯಾವ ಥರ ಜೂನ್ ಕಳಿಬೇಕು ಹೇಳ್ರಿ ನೀವು? ಒಂದು ಒಳಗೇನದ ನಿಮ್ಮ ಇದು ಸ್ಫೋಟ ಆಗ್ತದೆ, ಅದ್ರ ಗ್ಯಾಸ್ ಬರ್ತದೆ, ಆ ಗ್ಯಾಸ್ ಎಲ್ಲ ಸ್ಫೋಟ ಆಗ್ತದೆ ಕಂಪ್ಲೀಟ್ ಊರಿಗೆ. ಅದ್ರ ಗ್ಯಾಸ್ ಎಫೆಕ್ಟ್ ಆಗ್ತದೆ ಹೇಳ್ರಿ ನೀವು? ಒಂದನೇದು. ಎರಡನೇದು, ಈ ಕೆರೆ ನೀರೇನದ ನೀವು ನೀರು ಬೀಳಕತ್ತೀರಿ. ಈಗ ಆ ನೀರೇನದ ಭೂಮಿ ಒಳಗೆ ಇಳಿತದೆ. ಆ ಭೂಮಿ ನೀರೇನದ ನಮ್ಗೆ ಎಫೆಕ್ಟ್ ಆಗಲ್ಲ ಹೇಳ್ರಿ? ಹೇಳ್ರಿ. ನಾವು ನಿಮ್ಮ ಕಂಪ್ನಿ ಬಂದ್ ಮಾಡಿ ಅಂತ ನಮ್ಮ ಉದ್ದೇಶ ಇಲ್ಲ. ಆದ್ರೆ ನಾವು ಯಾವ ಥರ ಬದುಕಬೇಕು? ನೀವು ಕಾಲೇಜ್ ಮಾಡ್ತೀರಿ, ಯೂನಿವರ್ಸಿಟಿ ಮಾಡ್ತೀರಿ, ಟ್ರೈನ್ ಮಾಡ್ತೀರಿ, ಬೇಕಾದ್ರೆ ಮಾಡ್ತೀರಿ. ನೀವು ಅಲ್ಲಿ ನಮ್ಮ ಮಕ್ಕಳು ಇರಲಂತಂದ್ರೆ, ಒಳ್ಳೆಯವರು ಇರಲಂತಂದ್ರೆ, ಒಳ್ಳೆ ಮಕ್ಕಳು ಹುಟ್ಟಲಂತಂದ್ರೆ ನಾವು ಯಾವ ಥರ ಜೀವನ ಕಲಿಬೇಕು ಹೇಳಿ ನೀವು? ಈಗಾಗಲೇ ಅದಕ್ಕೆ ಮುಂಚೆ ಒಂದ್ಸಲ ಹೇಳಿದ್ದೆ ನಾನು, ಯಾವಾಗಲೂ ದೊಡ್ಡ ಮೀನ ಸಣ್ಣ ಮೀನು ನುಂಗಿ ಬದುಕ್ತದೆ. ಅದು ನೇಚರ್ಲಿ, ಅದ್ರ ಬಗ್ಗೆ ನಮ್ಮ ಅನುಮಾನ ಇಲ್ಲ. ಆದ್ರೆ ಇವತ್ತಿನ ದಿವಸ ಅನ್ನೋದ ನಮ್ಮ ಊರಾಗ ಇಷ್ಟು ವಾತಾವರಣ ಕೆಟ್ಟದ. ಅದು ನೋಡ್ರಿ, ಪೇಪರ್ದಾಗ ಕೊಟ್ಟಾರಲ್ಲ, ಒಬ್ಬ ಸಾಯಿದ್ದಾನೆ ಕೊಟ್ಟಾನ. ಯಾವ ಸಾಮಾನ್ಯ ಮನುಷ್ಯ, ನಮ್ಮಂಥ ಮನುಷ್ಯ ಕೊಟ್ಟಿಲ್ಲ. ಒಂದು ಯಾವ ತಪ್ಪು ಕೊಟ್ಟಿದ್ದಾರೆ ಅವ್ರನ್ನ ಕೇಸ್ ಮಾಡ್ರಿ, ನಮ್ಮ ಶಾಂತಿ ಸಲುವಾಗಿ. ಸರ್ ದಯವಿಟ್ಟು ನಾನು ನೀವು ಫ್ಯಾಕ್ಟ್ರಿ ಬಂದ್ ಮಾಡಿ ಅಂತ ಹೇಳಿಲ್ಲ. ಫ್ಯಾಕ್ಟ್ರಿ ಬಂದ್ ಮಾಡಿ ನಮ್ಮ ಉದ್ದೇಶ ಇಲ್ಲ. ಇಡೀ ಭಾರತಕ್ಕೆ ಒಳ್ಳೇದಾಗ್ತಂತಂದ್ರೆ ನಾವು ಊಟ ಖಾಲಿ ಮಾಡಕ್ಕೆ ಇರ್ತೀವಿ. ನಾವು ಒಳ್ಳೆ ರೇಟ್ ಕೊಡ್ರಿ, ಒಳ್ಳೆ ನಾವು ಎಲ್ಲಿ ಚಾಯ್ಸ್ ಮಾಡ್ತಾ ಅಲ್ಲಿ ಜಾಗ ಕೊಡ್ರಿ, ಆ ಜಾಗದಲ್ಲಿ ನಾವು ಶಿಫ್ಟ್ ಆಗ್ತೀವಿ. ಆಮೇಲೆ ನೀವು ಫ್ಯಾಕ್ಟ್ರಿ ಮಾಡ್ರಿ, ನಮ್ಗೇನು ಆಗ್ತಿಲ್ಲ.